ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ ಭಾರಿ ಮುನ್ನಡೆ ಹಿನ್ನೆಲೆಯಲ್ಲಿ ಈಗ ಹೆಚ್ಚು ಕಡಿಮೆ ಬಹುತೇಕವಾಗಿ ಗೆಲುವಿನತ್ತ ದಾಪುಗಾಲಿಟ್ಟಿರುವುದು. ಸದ್ಯ ಈಗ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಸಹೋದರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮೇಟಿ ಇದ್ದಾರೆ. ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಬಹುತೇಕವಾಗಿ ಕಾಂಗ್ರೆಸ್ ಗೆಲುವಿನತ್ತ ಸಾಗಿದೆ. ಫಸ್ಟ್ ಏನ್ ಹೇಳಿಕೆ ಬಯಸ್ತಾರೆ ಸರ್? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ದೇವರುಗಳಲ್ಲಿ ಹಾಗೂ ಮೇಟಿ ಸಾಹೇಬರ ಅಭಿಮಾನಿ ದೇವರುಗಳಲ್ಲಿ, ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ದೇವರುಗಳಲ್ಲಿ ಎಲ್ಲರಿಗೂ ತುಂಬ ಹೃದಯ ನಮಸ್ಕಾರ ಸಲ್ಲಿಸುತ್ತಾ, ಈ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಯೋಜನೆ, ಮಹತ್ವಾಕಾಂಕ್ಷಿ ಯೋಜನೆಗಳೇ ನಮಗೆ ಆಶೀರ್ವಾದ, ಜನರ ಆಶೀರ್ವಾದಕ್ಕೆ ಭಾಳ ಕಾರಣ ಅದು ಅಂತೇಳಿ ತುಂಬ ಸಂತೋಷದಿಂದ ಹೇಳ್ತೀನಿ. ಆಮೇಲೆ ಎಲ್ಲ ಒಂದು ಕಾರ್ಯಕ್ರಮನೂ ಜನರಿಗೆ ನೇರವಾಗಿ ತಲುಪಿದ್ದಾವ. ಅದರ ಜೊತೆಗೆ ಎಲ್ಲರೂ ನಮ್ಮ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು, ಆಮೇಲೆ ಉಸ್ತುವಾರಿ ಸಚಿವರಂತ ತಿಮ್ಮಾಪುರವರು, ಜಾರಕಿಹೊಳಿ ಸಾಹೇಬರು, ಎಲ್ಲ ಸಚಿವದ್ಮಣಿಯರು ನಮಗಿಲ್ಲಿ ಬಂದು ಅವರೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದನ್ನು ಎಲ್ಲರಿಗೂ ಜನರಿಗೆ ತಿಳಿಸಿದರು. ಅದರ ಜೊತೆಗೆ ಸರ್ಕಾರದ ಒಂದು KPCCಯ ಸದಸ್ಯರು, KPCC ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳ ಆಶೀರ್ವಾದದಿಂದ, ತನು ಮನ ಧನದಿಂದ ಇಲ್ಲಿ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ನಮ್ಮ ಗೆಲುವು. ಈ ಸರ್ಕಾರದ ಕಾರ್ಯಕ್ರಮನ ಬಡವರ ಪರವಾಗಿ ನೇರವಾಗಿ ಕೊಟ್ಟಿದ್ದಕ್ಕೆ, ಪ್ರತಿ ಮನೆಗೂ ಕಾರ್ಯಕ್ರಮ ಮುಟ್ಟಿದ್ದಕ್ಕೆ ನಮ್ಗೆ ಗೆಲುವು ಖಚಿತ ಆಗೈತೆ. ಈ ನಿರೀಕ್ಷೆ ಇತ್ತ ಈ ತರ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಅಂತರ ಗೆಲುವು? ಯಾಕಂದ್ರೆ ಅತಿ ಹೆಚ್ಚು ಗೆದ್ದಿದ್ದು 16,000ದಿಂದ, ಇದು ಹೆಚ್ಚು ಕಡಿಮೆ 10-12 ಸಾವಿರ ತನಕ ಬರ್ತಾ ಇದೆ. ಈ ಒಂದು ನಿರೀಕ್ಷೆ ತಮ್ಮಲ್ಲಿ ಇತ್ತ? ನಿರೀಕ್ಷೆ ಇನ್ನೂ ಹೆಚ್ಚು ಇತ್ತು ಸರ್. ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮನ ಹಂಗಿದ್ವಲ್ಲ, ಬಡವರ ಪರವಾಗಿ ಕಾರ್ಯಕ್ರಮ, ಮಧ್ಯಮ ವರ್ಗದ ಕಾರ್ಯಕ್ರಮ, ಸರ್ಕಾರದ ಯೋಜನೆಗಳು ಏನಿದ್ದಾವಲ್ಲ ಅವ್ರ ಕಾರ್ಯಕ್ರಮನ ನಮ್ಗೆ ಇನ್ನೂ ಹೆಚ್ಚಿನ ಒಂದು ನಿರೀಕ್ಷೆ ಇತ್ತು. ಈಗ ಬಿಜೆಪಿ ಪರವಾಗಿ ಸಾಕಷ್ಟು ರೀತಿಯ ಘಟನಾಘಟಿ, ಅದಲ್ಲದೆ ಯತ್ನಾಳ್ ಸಹ ಬಿಜೆಪಿ ಉಚ್ಚಾಟಿಯಾದಂತ ಯತ್ನಾಳ್ ಸಹ ಪ್ರಚಾರಕ್ಕೆ ಬಂದ್ರು, ಸಾಕಷ್ಟು ಜನಸ್ತೋಮ ಸೇರಿದ್ರು. ಆಗ ಒಂದು ಸಲದಲ್ಲಿ ಓಟ್ ಎಲ್ಲ ಡಿವೈಡ್ ಆಗ್ತದ ಅನ್ನುವಂತ ಆತಂಕ ಇತ್ತು. ಆಗೇನು ತಮ್ಗೆ ಅನಿಸಿತ್ತು? ಆತರ ಏನು ಅಲ್ಲ, ನಮ್ದೇನು, ನಾವು ನಮ್ಮ ಪಕ್ಷದ ಲೀಡರ್ ಆಗಲಿ, ಪಕ್ಷದ ನಮಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಎಲ್ಲ ಸಚಿವದ ಮನೆಯವರು ದೊಡ್ಡವ್ರನ್ನ ಬೇಯೋದು, ದೊಡ್ಡವರಾಗೋದು ನಮ್ಗೆ ಇಷ್ಟ ಇಲ್ಲ. ಅವ್ರವ್ರ ಚುನಾವಣೆ ಅವ್ರವ್ರದ್ದು ಚುನಾವಣಾ ಗಿಮಿಕ್ ಮೇಲೆ ಮಾಡ್ತಿರ್ತಾರೆ. ಅದು ಅವ್ರು ದೊಡ್ಡವ್ರ, ಅವ್ರಿಗೆ ಯಾಕೆ ಹೇಳ್ಬೇಕು ಹೇಳ? ನಾವು ಸಣ್ಣವರ, ಜನರ ಆಶೀರ್ವಾದ ಮಾಡ್ಯಾರ, ಅದಕ್ಕೆ ತುಂಬ ಹೃದಯದಿಂದ ನಾವು. ಈಗ ಬಿಜೆಪಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇದು ಸಾಕಷ್ಟು ರೀತಿ ಆಡಳಿತ ಪಕ್ಷ ಇರೋದ್ರ ಹಣದ ಹೊಳೆಯನ್ನ ಹರಿಸಿದ್ರು, ಹಾಗಾಗಿ ಮತಗಳಾಗಿ ಪರಿವರ್ತನೆ ಆಗ್ಯಾವ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಕೆಲಸನ ಕಾರ್ಯಕ್ರಮನ ಅಷ್ಟು ಕೊಟ್ಟೇವಲ್ಲ, ಕೆಲಸನ ಕೊಟ್ಟಿವಿ. ಇದು ಮತ್ತೆ ಹೇಳ್ತಾರ ಅದು ಕೆಲವಿಗೆ ಏನು ನಮ್ದೇನು ಬೇರೆ ಬೇರೆ ಕಡೆ ಜಗಳ ಹಚ್ಚೋದು, ಜನರಿಗೆ ಗೊಂದಲ ಮಾಡೋದು ಇಲ್ಲ. ನಮಗೆ ಈಗ ಎಲ್ಲರೂ ಒಂದೊಂದು, ಅವ್ರೇನು ದೊಡ್ಡವ್ರು ಬಂದು ಈಗ ಅವಾಗ ಹೆಸರು ಹೇಳಿದ್ರು, ನಾವು ಹೇಳೋದು ಬೇಡ, ಅವರೆಲ್ಲ ಬಂದು ಏನೇನೋ ಕತ್ಲೆ ಹಬ್ಬಿಸಿದ್ರು. ಅದು ಅವ್ರು ನಮ್ಗೆ ಬೈದ್ರು ಕೂಡ ನಮಗೆ ಹೊರವಾಗೇ ಬಂತದು. ಇಂಥ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಹೇಳ್ತಾ ಇದ್ರು, ಇದು ನಾನೇ ಸ್ಪರ್ಧೆ ಮಾಡಿದ್ದೀನಿ, ಯಾಕಂದ್ರೆ ನನ್ನ ಪರಮಾಪ್ತ ಆಗಿರ್ತಕ್ಕಂಥ ಮೇಟಿ ಅವರು ನನ್ನ ಅತ್ಯಾಪ್ತ, ಹಾಗಾಗಿ ನಾನೇ ನಿಂತಿದ್ದೀನಿ, ನನ್ನನ್ನ ನೋಡಿ ಓಟ್ ಹಾಕಂತ ಪ್ರಚಾರ ಮಾಡಿದ್ರು. ಪ್ರತಿಯೊಬ್ಬರು ತಂದೆಯವ್ರ ಜೊತೆ ಸಂಬಂಧಗಳು ಹಂಗಿತ್ತು. ಅಷ್ಟು ವರ್ಷದಿಂದ ಅವರ ಸಾವಿನಲ್ಲಿ ಸಹಿತ ಅವರು ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಜನತೆ ನನಗೆ ಆಶೀರ್ವಾದ ಮಾಡ್ಯಾರ. ನಾನು ಸತ್ನಂದ್ರೆ ಜನ ಬೇಜಾರು ಮಾಡ್ಕೊಂತಾರ, ಬೈತಾರ ಅನ್ನೋ ಒಂದು ಅವ್ರಿಗೆ ಆ ಒಂದು ದುಃಖ, ಆ ಒಂದು ಮತದಾರರ ಹೆದರಿಕೆ, ಸಿದ್ದರಾಮಯ್ಯ ಸಾಹೇಬ್ರದ್ದು ಭಕ್ತಿಕಿನ ಭಯ ಇತ್ತು. ಅವ್ರಿಗೆ ಭಕ್ತಿ ಇತ್ತು ಒಂದ್ ಕಡೆ, ಭಯ ನಾನು ಸಾಯಬಾರ್ದು ಅನ್ನೋ ಒಂದು ಭಯ ಇತ್ತು. ಆದ್ರೆ ಅನಿವಾರ್ಯ, ಅಕಾಲಿಕವಾಗಿ ನಮ್ಮನ್ನ ಅಗಲಿದ್ರು. ಅದ್ರ ಜೊತೆಗೆ ಜನ ನಮ್ಮನ್ನ ಕೈ ಹಿಡಿದು ಆಶೀರ್ವಾದ. ಇನ್ನೊಂದೇನೋ ಪ್ರಮುಖವಾಗಿ, ನಿಮ್ಮ ತಂದೆ ಇಲ್ಲದ ಮೊದಲ ಚುನಾವಣೆ, ಈ ಚುನಾವಣೆ ಎದುರಿಸಬೇಕಾದ್ರೆ ಯಾವ್ಯಾವ ಸವಾಲು ಎದುರು ಅದು ತಮ್ಮ? ಅಲ್ಲ, ತಂದೆಯವರ ಒಂದು ದುಃಖ ಅನುಕಂಪದಲ್ಲೇ ನಮಗೆ ಬಹಳ ಕಷ್ಟ ಆಯ್ತು. ಜನ ನಮಗೆ ಆಶೀರ್ವಾದ ಮಾಡಿದ್ರು, ನಮಗೇನು ಸವಾಲ ಏನು ಅನಿಸಿಲ್ಲ. ಎಲ್ಲ ಜನರು ಆಶೀರ್ವಾದ ಇತ್ತು. ಸವಾಲ್ ಅಂದ ಸರ್ಕಾರ ಕಾರ್ಯಕ್ರಮನ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದು. ಸವಾಲ್ ಅಂದ್ರೆ ನಮ್ಮ ತಂದೆಯವರು ಇಲ್ಲಾರ್ದು ಒಂದೇ ದೊಡ್ಡ ಸವಾಲ ನಮಗೆ ಅನುಕಂಪ. ಅದು ನಮಗೆ ಬಹಳ ದುಃಖ ಆಯ್ತು. ಥ್ಯಾಂಕ್ ಯು ಸರ್. ಏನಂದ್ರೆ ಮಲ್ಲಿಕಾರ್ಜುನ್ ಮೇಟಿ ಅವರು ಮತ್ತು ಕ್ಯಾಮರಾ ಪರ್ಸನ್ ನಿಂಗಪ್ಪ ಜೊತೆ ರಾಜಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ಬಾಗಲಕೋಟೆ.